Dear students, today we will start with the third unit in your corporate accounting, and this is related to joint stock company and specifically the calculation of pre-incorporation and post-incorporation profit or loss. ಈಗ ನಿಮಗೆ ಜಾಯಿಂಟ್ ಸ್ಟಾಕ್ ಕಂಪನಿಯ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ನಾವು ವೆನ್ ದ ನ್ಯೂ ಕಂಪನಿ ಈಸ್ ಸ್ಟಾರ್ಟೆಡ್, ಒಂದು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ಹೊಸ ಬಿಸ್ನೆಸ್ಸನ್ನೇ ಸ್ಟಾರ್ಟ್ ಮಾಡ್ಬೋದು, ಅಥವಾ ಈಗ ಇರುವಂತಹ ಒಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡಿ ಆ ನಂತರ ಅದನ್ನು ಜಾಯಿಂಟ್ ಸ್ಟಾಕ್ ಕಂಪನಿ ಹಾಗೆ ಮುಂದುವರಿಸ್ಬೋದು. ಸೊ ಹಿಯರ್ ವಿ ಆರ್ ಟೇಕಿಂಗ್ ದ ಸಿಚುವೇಶನ್ ವೇರ್ ಇನ್ ಒನ್ ಎಕ್ಸಿಸ್ಟಿಂಗ್ ಕಂಪನಿ is purchased, okay, is acquired by the joint stock company, and then the joint stock company will start its operation. ಅಂದರೆ ಹೊಸ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಪ್ರಾರಂಭ ಮಾಡುವಾಗ ಈಗ ಇರುವಂತಹ ಒಂದು ಬಿಸ್ನೆಸ್ಸನ್ನು ಅದು ಎಕ್ವೈರ್ ಮಾಡ್ತದೆ. ಓಕೆ, ಆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕನ್ಸರ್ನ್ ಇರ್ಬೋದು ಅಥವಾ ಇನ್ನಾವುದೇ ಒಂದು ಸಂಸ್ಥೆ ಇದ್ದಿರ್ಬೋದು. ಆ ಒಂದು ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡಿ ಆ ನಂತರ ಜಾಯಿಂಟ್ ಸ್ಟಾಕ್ ಕಂಪನಿ ತನ್ನ ವ್ಯವಹಾರವನ್ನು ಪ್ರಾರಂಭ ಮಾಡ್ತದೆ. ಸೊ ಇನ್ ದಿಸ್ ಕೇಸ್, when a company purchases another business, the business is purchased from the vendor on the last date of the balance sheet, so that assets and liabilities are taken on the basis of the figures given in the balance sheet. ಈಗ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡುವಾಗ ಇರುವಂತಹ ಬಿಸ್ನೆಸ್ ಅನ್ನೋದು ಎಕ್ವೈರ್ ಮಾಡ್ತದೆ. ಸೊ ಇರುವಂತಹ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡುವಾಗ ಅಲ್ಲಿರುವಂತಹ ಎಸೆಟ್ ಮತ್ತು ಲಯಬಿಲಿಟಿಯ ವ್ಯಾಲ್ಯೂ ಎಷ್ಟಂತ ನಾವು ನೋಡಿಕೊಳ್ಬೇಕಾಗ್ತದೆ. ಬಿಕಾಸ್ ದ ಪರ್ಚೇಸರ್ ವಿಲ್ ಹ್ಯಾವ್ ಟು ಪೇ ದ ಪರ್ಚೇಸ್ ಕನ್ಸಿಡ್ರೇಷನ್. ಅಂದರೆ ಎಕ್ವೈರ್ ಮಾಡಿದ ಬಿಸ್ನೆಸ್ಸಿಗೆ ಬದಲಿಗೆ ಅವರು ಹಣ ಕೊಡಬೇಕಾಗ್ತದೆ. ಸೊ ಎಸೆಟ್ ಮತ್ತು ಲಯಬಿಲಿಟಿಯ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯುವುದು ಬಹಳ ಮುಖ್ಯ. ಇಲ್ಲಿ ನೋಡಿ, ಈಗ ಯಾವ ಬಿಸ್ನೆಸ್ ನೀವು ಪರ್ಚೇಸ್ ಮಾಡ್ತೀರಿ ಆ ಬಿಸ್ನೆಸ್ ಇದು ಬ್ಯಾಲೆನ್ಸ್ ಶೀಟಲ್ಲಿ ಸರಿಯಾಗಿ ವ್ಯಾಲ್ಯೂ ಇರ್ತದೆ. ಅಂದರೆ ಎಲ್ಲ ಎಸೆಟ್ ಮತ್ತು ಲಯಬಿಲಿಟಿಯ ವ್ಯಾಲ್ಯೂ ಇರ್ತದೆ. ಸೊ ಬ್ಯಾಲೆನ್ಸ್ ಶೀಟ್ ಯಾವ ದಿನ ಪ್ರಿಪೇರ್ ಮಾಡಿರ್ತಾರೆ ಅದೇ ದಿನ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡಿದರೆ, ಓಕೆ, ಯು ವಿಲ್ ಬಿ ಏಬಲ್ ಟು ನೋ ದ ಕರೆಕ್ಟ್ ದ value of all the assets and liabilities, so that the business can be acquired at the stated value. ಅಂದರೆ ಬ್ಯಾಲೆನ್ಸ್ ಶೀಟ್ ದಿನದಲ್ಲಿ ಸರಿಯಾಗಿ ಎಸೆಟ್ ಮತ್ತು ಲಯಬಿಲಿಟಿಯ ವ್ಯಾಲ್ಯೂ ಗೊತ್ತಿರ್ತದೆ, ಮತ್ತು ಎಷ್ಟು ವ್ಯಾಲ್ಯೂ ಅವರಿಗೆ ಕೊಡಬೇಕು, ಎಷ್ಟು ಹಣ ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ಡಿಟರ್ಮಿನ್ ಮಾಡಲಿಕ್ಕೆ ಆಗ್ತದೆ. ಸೊ ಹೆಚ್ಚಿನ ಸಂದರ್ಭದಲ್ಲಿ ಬಿಸ್ನೆಸ್ ವಿಲ್ ಬಿ ಎಕ್ವೈರ್ಡ್ ಆನ್ ದ ಡೇಟ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ವೆಂಡರ್ ಕಂಪನಿ. ಈಗ ನಾನು ವೆಂಡರ್ ಕಂಪನಿ ಅಂತ ಹೇಳೋದು ಯಾವ ಬಿಸ್ನೆಸ್ಸನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಿ. ಓಕೆ, ಸೊ ನಾವು ದ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಪರ್ಚೇಸಿಂಗ್ ಅನದರ್ ಬಿಸ್ನೆಸ್. ಸೊ ಯಾವ ಬಿಸ್ನೆಸ್ಸನ್ನು ನೀವು ಪರ್ಚೇಸ್ ಮಾಡ್ತೀರಿ ಅವರು ವೆಂಡರ್ ಕಂಪನಿ ಆಗ್ತದೆ. ವೆಂಡರ್ ಇಟ್ ಈಸ್ ಸಮ್ ಒನ್ ಹೂ ಸೆಲ್ಸ್. ಓಕೆ, ಸೊ ಅವರು ಬಿಸ್ನೆಸ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವರನ್ನು ನಾವು ವೆಂಡರ್ ಕಂಪನಿ ಅಂತ ಹೇಳ್ತೇವೆ. ಸೊ ವೆಂಡರ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವಾಗ ಪ್ರಿಪೇರ್ ಮಾಡ್ತಾರೆ ಅದೇ ದಿನ ಸಾಧಾರಣವಾಗಿ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡುವ ಹಾಗೆ ಒಂದು ಪ್ಲಾನ್ ಮಾಡಿರ್ತಾರೆ. ಓಕೆ, ಸೊ ವಿ ಹ್ಯಾವ್ ಹಿಯರ್ ಫಾರ್ ಎಕ್ಸಾಂಪಲ್, now if the vendor company, we have here XYZ company. ಓಕೆ, XYZ ಕಂಪನಿಯನ್ನು ಎಕ್ವೈರ್ ಮಾಡ್ತಾ ಇದ್ದೇವೆ. ಅನಂತರ ಒಂದು ಹೊಸ ಕಂಪನಿ, ಫಾರ್ ಎಕ್ಸಾಂಪಲ್ ABC ಲಿಮಿಟೆಡ್ ವಿಲ್ ಬಿ ಫಾರ್ಮ್ಡ್. XYZ ಕಂಪನಿ ಈ ಕೇಸಲ್ಲಿ ವೆಂಡರ್ ಕಂಪನಿ ಆಗ್ತದೆ. ಓಕೆ, ನೌ ವಾಟ್ ಹ್ಯಾಪನ್ಸ್ ಇಸ್ ಯು ಹ್ಯಾವ್ ಟು ಕನ್ಸಿಡರ್ ದ XYZ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಡೇಟ್. ದಟ್ ಈಸ್ ವೆನ್ ದ XYZ ಕಂಪನಿ ಹ್ಯಾಡ್ ಪ್ರಿಪೇರ್ಡ್ ಇಟ್ಸ್ ಬ್ಯಾಲೆನ್ಸ್ ಶೀಟ್. ಯಾವ ದಿನ ಅವರು ತಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾರೆ. ಸೊ ಈ ಹಿಂದೆ 31st ಡಿಸೆಂಬರ್ 2018 ಪ್ರತಿ ವರ್ಷ 31st ಡಿಸೆಂಬರಿಗೆ ಅವರು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು, ಅವರು ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದಂತ ಇದ್ದಿದ್ರೆ, ಯು ವಿಲ್ ಪ್ಲಾನ್ ಇನ್ ಸಚ್ ಅ ವೇ ದಟ್ ದ ಬಿಸ್ನೆಸ್ ವಿಲ್ ಬಿ ಎಕ್ವೈರ್ಡ್ ಆನ್ ದ್ಯಾಟ್ ಡೇ ಇಟ್ ಸೆಲ್ಫ್. ಅಂದರೆ ಆ ಕೊನೆಯ ದಿನ, ವೆಂಡರ್ ಕಂಪನಿದು ಕೊನೆಯ ದಿನ ಇರ್ತದಲ್ಲ ಅದೇ ದಿನ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡುವ ಹಾಗೆ ನೋಡಿಕೊಳ್ತಾರೆ. ಸೊ ದ ಎಕ್ವಿಸಿಷನ್ ಕ್ಯಾನ್ ಟೇಕ್ ಪ್ಲೇಸ್ ಆನ್ 31st ಡಿಸೆಂಬರ್ ಆನ್ 1st or on 1st January 2019. ಸೊ 1st January 2019 ಇಂದ ಆ ಬಿಸ್ನೆಸ್ನು ಎಕ್ವೈರ್ ಮಾಡ್ತಾ ಇದ್ದಾರೆ. Now you have to understand another thing, that is date of incorporation. ಈಗ ನಾವು ತಿಳಿದುಕೊಂಡಿರೋದು ನೋಡಿ, ವೆಂಡರ್ ಕಂಪನಿ ಯಾವ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡ್ತಾ ಇದ್ದೀರಿ ಅದು XYZ ಕಂಪನಿ.
ಓಕೆ. ಮತ್ತು ಇನ್ನೊಂದು ಕಂಪನಿ, ಹೊಸ ಕಂಪನಿ ಈಗ ಪ್ರಾರಂಭ ಮಾಡ್ತಾ ಇರೋದು ABC ಲಿಮಿಟೆಡ್. ಸೊ ABC ಲಿಮಿಟೆಡ್ ಪ್ರಾರಂಭ ಆಗೋದು ಈ XYZ ಲಿಮಿಟೆಡನ್ನು ಎಕ್ವೈರ್ ಮಾಡಿ, XYZ ಎನ್ನುವಂತಹ ಇರುವಂತಹ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡಿ ಈ ಹೊಸ ಕಂಪನಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಯಾವಾಗ ಆ ಕಂಪನಿಯನ್ನು ಎಕ್ವೈರ್ ಮಾಡ್ತದೆ? ಹೆಚ್ಚಾಗಿ ಬ್ಯಾಲೆನ್ಸ್ ಶೀಟ್ ಡೇಟೇ ಎಕ್ವೈರ್ ಮಾಡ್ತದೆ. ಅಂದರೆ ವೆಂಡರ್ ಕಂಪನಿ XYZ ಲಿಮಿಟೆಡ್ ಇದು ಬ್ಯಾಲೆನ್ಸ್ ಶೀಟ್ ಡೇಟೇ ಆ ಬಿಸ್ನೆಸ್ಸನ್ನು ಎಕ್ವೈರ್ ಮಾಡ್ತೇವೆ. ಆ ನಂತರ ನೋಡಿ, ಆ್ಯಕ್ಚುಲಿ ದಿಸ್ ಕಂಪನಿ ABC ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್. ಆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಬರ್ತದೆ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ, ಅಲ್ಲಿಂದ ಅದು ಕರೆಕ್ಟ್ ಆಗಿದೆ ಸ್ಥಾಪನೆ ಅಂತ ಹೇಳ್ಬೋದು. ಸೊ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆ ಬ್ಯಾಲೆನ್ಸ್ ಶೀಟ್ ಡೇಟೇ ಇರೋದಿಲ್ಲ, ಅದು 1/4/2019. ಇದು ಯಾಕೆ ಹೀಗೆ ಆಯಿತು ಅಂದರೆ, ನಾವು ಬ್ಯಾಲೆನ್ಸ್ ಶೀಟ್ ಡೇಟೇ ಇನ್ನೊಂದು ಬಿಸ್ನೆಸ್ಸನ್ನು ಎಕ್ವೈರ್ ಮಾಡೋದ್ರಿಂದ ಈ ಡೇಟ್ ಆಫ್ ಇನ್ಕಾರ್ಪೊರೇಷನ್ನ ಮೊದಲಿಗೆ, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗುವ ಮೊದಲೇ ಎಕ್ವೈರ್ ಮಾಡಬೇಕಾಗಿದೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಎಕ್ವೈರ್ ದ ಬಿಸ್ನೆಸ್ ಆನ್ 31st December, ಬಟ್ ದ ಕಂಪನಿ ಈಸ್ ಇನ್ಕಾರ್ಪೊರೇಟೆಡ್. ಈ ಹೊಸ ಕಂಪನಿ ಇನ್ಕಾರ್ಪೊರೇಟ್ ಆದದ್ದು, ಓಕೆ, ರಿಜಿಸ್ಟ್ರೇಷನ್ ಆಗಿ ಸರಿಯಾಗಿ ಪ್ರಾರಂಭ ಆದದ್ದು, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ಆಫ್ಟರ್ ದಟ್ ಈಸ್ 1/4/2019. ನೋಡಿ, ಇಲ್ಲಿ ನೀವು 3 ದಿನಗಳನ್ನು ಗಮನಿಸ್ಬೋದು ಈಗ ಕೊಟ್ಟ ಎಕ್ಸಾಂಪಲಲ್ಲಿ. One is the date of acquisition, that is when the other business was acquired. It is 1st January 2019. And then this new company was incorporated on 1st April 2019. ಅಂದರೆ ಎಕ್ವೈರ್ ಮಾಡಿದ ದಿನದ ನಂತರ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಬರ್ತದೆ. ನಂತರ ABC ಲಿಮಿಟೆಡ್ ತನ್ನ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡಿ, ಅಂದರೆ ಆ ಫೈನಾನ್ಷಿಯಲ್ ಇಯರ್ ಇದು ಲೆಕ್ಕಪತ್ರ ಕೊನೆಗೆ ಮಾಡೋದು 31st December 2020. So the final accounts will be prepared on 31st December 2020. So if you see this, there will be a period of 1 year, ಒಂದು ವರ್ಷ ಉಂಟಿಲ್ಲಿ ನೋಡಿ. 1st January ಡೇಟ್ ಆಫ್ ಎಕ್ವಿಸಿಷನ್ ಇಂದ ನೋಡಿದರೆ 31st December 2020 ತನಕ ಒಂದು ವರ್ಷದ ಅವಧಿ. ಆದರೆ ನಾವು ಇದನ್ನು ಇನ್ನೂ ಕೇರ್ಫುಲ್ ಆಗಿ ಅನಲೈಸ್ ಮಾಡಿದರೆ, ದಿಸ್ 1 year ಪೀರಿಯಡ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 parts. ಓಕೆ, 2 ವಿಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಒಂದು ಡೇಟ್ ಆಫ್ ಇನ್ಕಾರ್ಪೊರೇಷನ್ ತನಕ ಇರುವಂತಹ ಒಂದು ಅವಧಿ, ಮತ್ತು ಅದರ ನಂತರದ ಅವಧಿ. ಸೊ ಇಫ್ ವಿ ಕನ್ಸಿಡರ್ ಟಿಲ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಫ್ರಮ್ ದ ಡೇಟ್ ಆಫ್ ಎಕ್ವಿಸಿಷನ್ ಟಿಲ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಇಲ್ಲಿ ನಾವು ಗಮನಿಸಿದರೆ ಇಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳ ಅವಧಿ ಬರ್ತದೆ. ಅದನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಹೆಸರೇ ಹೇಳುವ ಹಾಗೆ ಇನ್ಕಾರ್ಪೊರೇಷನ್ ಮಾಡುವ ಮೊದಲಿನ ಅವಧಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಆ ನಂತರದ ಅವಧಿ ನೋಡಿ, ಫ್ರಮ್ 1st April to 31st December. ಯು ಕ್ಯಾನ್ ಜಸ್ಟ್ ಕೌಂಟ್ ದ ಡೇಟ್. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ ಮಂತ್ ಎಷ್ಟು ಅಂತ ಕೌಂಟ್ ಮಾಡಿ ಮತ್ತೆ ನೀವು ಎಲ್ಲ ಕ್ಯಾಲ್ಕುಲೇಷನ್ಗೆ ತಗೊಳ್ಬೇಕು. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಅಂದರೆ ಅಲ್ಲಿ ಒಂದು 9 ತಿಂಗಳ ಅವಧಿ ಬರ್ತದೆ. ಅದನ್ನು ನಾವು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಅಂದರೆ ಇನ್ಕಾರ್ಪೊರೇಷನ್ ಮಾಡಿದ ದಿನದ ನಂತರದ ಅವಧಿ. So hope you have understood this. This 1 year period, no, it will be divided into 2 parts, pre-incorporation period and post-incorporation period. So actually you need to count the months. ಅಲ್ಲಿ ಎಷ್ಟು ಮಂತ್ಸ್ ಉಂಟಂತ ಕೌಂಟ್ ಮಾಡಿ ನೀವು ಲೆಕ್ಕಕ್ಕೆ ತಗೊಳ್ಬೇಕಾಗ್ತದೆ. 12 ತಿಂಗಳ ಅವಧಿಯನ್ನು ಇಲ್ಲಿ ನಾವು 3 months ಮತ್ತು 9 months ಅಂತ ವಿಂಗಡಣೆ ಮಾಡಿದ್ದೇವೆ. So we have pre-incorporation period which is of 3 months, okay, and then post-incorporation period it is of 9 months. ಅಲ್ಲಿ 9 ತಿಂಗಳುಂಟು. ಓಕೆ, ನಾವು ಈಗ ಡಿವೈಡ್ ಮಾಡುವಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೀ-ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಸೊ ಅದೇನಂತ ತಿಳಿದುಕೊಳ್ಳುವ. Pre-incorporation profit or loss of a company refers to the profit earned or loss suffered by the company from the acquired business before it legally came into existence. That is for the period from the date of acquisition of the existing business to the date of incorporation of the company. ಈಗ ಲೀಗಲಿ ಇಟ್ ಕ್ಯಾನ್ ಬಿ ಸೆಟ್ ಟು ಎಕ್ಸಿಸ್ಟ್ ಅಂದರೆ ಯಾವಾಗ ಅದು ಸರಿಯಾಗಿ ಎಕ್ಸಿಸ್ಟೆನ್ಸ್ಗೆ ಬರ್ತದೆ ಅಂದರೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ನ ನಂತರ ABC ಲಿಮಿಟೆಡ್. ಸೊ ಲೀಗಲ್ ಎಕ್ಸಿಸ್ಟೆನ್ಸ್ ಅದಕ್ಕೆ ಬರುವ ಮೊದಲು ಇದ್ದ ಅವಧಿಯನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಆ ಅವಧಿಯಲ್ಲಿ ಅರ್ನ್ ಮಾಡಿದಂತಹ ಪ್ರಾಫಿಟ್, ಈಗ ನೋಡಿ ಒಂದು ರನ್ನಿಂಗ್ ಬಿಸ್ನೆಸ್ಸನ್ನೇ ನೀವು ಎಕ್ವೈರ್ ಮಾಡ್ತಾ ಇದ್ದೀರಿ. ಸೊ ದ ಬಿಸ್ನೆಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇಟ್ ವಿಲ್ ಅರ್ನ್ ಪ್ರಾಫಿಟ್ ಆಲ್ಸೋ.
ಆ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಉಂಟು. ಸೊ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡಲ್ಲೂ ಪ್ರಾಫಿಟ್ ಅರ್ನ್ ಮಾಡಿರ್ಬೋದು, ಲಾಸ್ ಸಫರ್ ಆಗಿರ್ಬೋದು. ಹಾಗೆಯೇ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡಲ್ಲೂ ಪ್ರಾಫಿಟ್ ಮತ್ತು ಲಾಸ್ ಇರ್ತದೆ. ಸೊ ನಾವು ಸರಿಯಾಗಿ ಅದು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಎಷ್ಟು ಅಂತ ಕಂಡುಹಿಡಬೇಕು. ಹಾಗೆಯೇ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಎಷ್ಟು ಅಂತ ನಾವು ತಿಳಿದುಕೊಳ್ಬೇಕು. ಸೊ ಆ 3 months ಪೀರಿಯಡ್, ಈಗ ಕೊಟ್ಟ ಎಕ್ಸಾಂಪಲಲ್ಲಿ ಆ 3 months ಪೀರಿಯಡ್ ಅಂದರೆ ಅಪ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗುವ ದಿನದ ತನಕ ಅರ್ನ್ ಮಾಡಿದ ಪ್ರಾಫಿಟನ್ನು ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್, ಲಾಸ್ ಆಗಿದ್ದರೆ ಪ್ರೀ ಇನ್ಕಾರ್ಪೊರೇಷನ್ ಲಾಸ್ ಅಂತ ಹೇಳ್ತೇವೆ. ಆ ನಂತರ ಅಂದರೆ 1st April 2019 31st December 2020 ತನಕ ಇರುವಂತಹ ಅವಧಿಯನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಮತ್ತು ಅದರಲ್ಲಿ ಅರ್ನ್ ಮಾಡಿದ ಪ್ರಾಫಿಟನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಥವಾ ಪೋಸ್ಟ್ ಇನ್ಕಾರ್ಪೊರೇಷನ್ ಲಾಸ್ ಅಂತ ನಾವು ತಿಳಿದುಕೊಳ್ಬೇಕು. Now post acquisition profit is the profit earned during the period of 9 months ಅಂದರೆ 1st April 2019 ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಂದ ವರ್ಷದ ಕೊನೆಯವರೆಗೆ ಅರ್ನ್ ಮಾಡಿದಂತಹ ಪ್ರಾಫಿಟನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅಂತ ಹೇಳ್ತೇವೆ. ಅಂದರೆ ಆ ಕಂಪನಿ ಎಕ್ಸಿಸ್ಟೆನ್ಸಿಗೆ ಬರ್ತದೆ ಯಾವಾಗ, ವೆನ್ ಇಟ್ ಈಸ್ ಇನ್ಕಾರ್ಪೊರೇಟೆಡ್. ಓಕೆ, ರಿಜಿಸ್ಟ್ರೇಷನ್ ಎಲ್ಲ ಆಗಿ ಅದೇ ಎಕ್ಸಿಸ್ಟೆನ್ಸಿಗೆ ಬರ್ತದೆ. ಆ ನಂತರ ಅರ್ನ್ ಮಾಡಿದಂತಹ ಪ್ರಾಫಿಟನ್ನು ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್ ಅಂತ ಹೇಳ್ತೇವೆ. ಲಾಸ್ ಇದ್ದರೆ ಅದು ಪೋಸ್ಟ್ ಎಕ್ವಿಸಿಷನ್ ಲಾಸ್ ಆಗ್ತದೆ. ನೆಕ್ಸ್ಟ್, ಹೌ ಡು ವಿ ಟ್ರೀಟ್ ದ ಪೋಸ್ಟ್ ಎಕ್ವಿಸಿಷನ್ ಆ್ಯಂಡ್ ಪ್ರೀ ಎಕ್ವಿಸಿಷನ್ ಪ್ರಾಫಿಟ್? ಇಲ್ಲಿ ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟನ್ನು ಟ್ರೀಟ್ ಮಾಡುವ ಮೆಥಡ್, ಓಕೆ, ದಟ್ ಈಸ್ ಡಿಫ್ರೆಂಟ್ ಫ್ರಮ್ ಹೌ ದ ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಇಸ್ ಟ್ರೀಟೆಡ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಪ್ರಾಫಿಟ್ ಅರ್ನ್ಡ್ ಇನ್ ದ ಪ್ರೀ ಎಕ್ವಿಸಿಷನ್ ಪೀರಿಯಡ್ ಮತ್ತು ಪೋಸ್ಟ್ ಎಕ್ವಿಸಿಷನ್ ಪೀರಿಯಡಲ್ಲಿ ಎಷ್ಟು ಅರ್ನ್ ಮಾಡಿದ್ದೇವೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಸೊ ದ ಟ್ರೀಟ್ಮೆಂಟ್ ಈಸ್, pre-acquisition profit cannot be said to have been earned by the company as it is not available for distribution as dividend to the shareholder. ಈಗ pre-acquisition period ಅಂದರೆ ಆ ಕಂಪನಿ ಎಕ್ಸಿಸ್ಟೆನ್ಸ್ಗೆ ಬರುವ ಮೊದಲೇ ಅರ್ನ್ ಮಾಡಿದಂತಹ ಪ್ರಾಫಿಟ್. ಸೊ ಅದನ್ನು ಕಂಪನಿ ಅರ್ನ್ ಮಾಡಿದಂಥ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ನಾಟ್ ಅವೈಲೇಬಲ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಸ್ ಡಿವಿಡೆಂಡ್ ರೂಪದಲ್ಲಿ ನಾವು ಶೇರ್ ಹೋಲ್ಡರಿಗೆ ಕೊಡುವ ಹಾಗೆ ಇಲ್ಲ ಅದನ್ನು. ಸೊ ದಿಸ್ ಪ್ರಾಫಿಟ್ ಎಸ್ಪೆಷಲಿ ಇನ್ಕಾರ್ಪೊರೇಷನ್ಗಿಂತ ಮೊದಲು ಅರ್ನ್ ಮಾಡಿದಂತಹ ಪ್ರಾಫಿಟನ್ನು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಒಂದು ವೇಳೆ ಈ ಪ್ರೀ ಎಕ್ವಿಸಿಷನ್ ಪೀರಿಯಡಲ್ಲಿ ಲಾಸ್ ಬಂದಿದ್ದರೆ ಸೊ ಅದನ್ನು ನಾವು ಕ್ಯಾಪಿಟಲ್ ಲಾಸ್ ಅಂತ ತೆಗೆದುಕೊಳ್ಬೇಕು. ಆ್ಯಂಡ್ ಇಟ್ ಈಸ್ ಡೆಬಿಟೆಡ್ ಟು ಗುಡ್ ವಿಲ್ ಅಕೌಂಟ್. Now you have to be very careful. See, one thing that you need to notice, date of incorporation is very important. That will decide everything. ಈ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನು ಸರಿಯಾಗಿ ನೀವು ಐಡೆಂಟಿಫೈ ಮಾಡಬೇಕು ಪ್ರಾಬ್ಲಮ್ ಓದಿಕೊಂಡು. ಸೊ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಸರಿಯಾಗಿ ಅದು ಡಿಸೈಡ್ ಮಾಡ್ತದೆ ಎಷ್ಟು ಪ್ರೀ ಎಕ್ವಿಸಿಷನ್ ಪೀರಿಯಡ್ ಮತ್ತು ಎಷ್ಟು ಪೋಸ್ಟ್ ಎಕ್ವಿಸಿಷನ್ ಪೀರಿಯಡ್ ಅಂತ. ಸೊ ಕೆಲವು ಸಂದರ್ಭದಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂತ ಸಹ ಕೊಟ್ಟಿರ್ತಾರೆ. ಸೊ ದಟ್ ಟೈಮ್ ಡೋಂಟ್ ಟೇಕ್ ಡೇಟ್ ಆಫ್ ಕಮೆನ್ಸ್ಮೆಂಟ್, take only the date of incorporation to calculate the number of months to be included. Pre-acquisition ಎಷ್ಟು, post acquisition ಎಷ್ಟು ಅಂತ ನೋಡಲಿಕ್ಕೆ ಆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅನ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್, ವಿ ನೀಡ್ ಟು ಎಸರ್ಟೈನ್ ದ ಪ್ರೀ-ಎಕ್ವಿಸಿಷನ್ ಪ್ರಾಫಿಟ್. ಅದರ ಹಾಗೆ ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಸೊ ಹೌ ವಿ ಹ್ಯಾವ್ ಟು ಡೂ ಇಟ್? ಯಾವ ಮೆಥಡನ್ನು ಬಳಸ್ಕೊಳ್ಳೋದು? There are 2 methods, okay? And the first method is, see, you want to know the pre-acquisition profit, right? So ಅಲ್ಲಿಯ ತನಕ ಒಂದು ಟ್ರೇಡಿಂಗ್ ಅಕೌಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಬೋದು ಆ ಪೀರಿಯಡಿಗೆ. ಇಫ್ ಇಟ್ ಈಸ್ 3 months, you can do it for 3 months, okay? And then you can ascertain. So separate trading and profit and loss account for pre-acquisition, and then we have another for post-acquisition. That can be done. But this method, no, it is very inconvenient. Because you have to prepare the final accounts. Profit and loss account ಮಾಡಬೇಕು, ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಆವಾಗ ಯು ನೀಡ್ ಟು ಬ್ಯಾಲೆನ್ಸ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಎಲ್ಲ ಅಕೌಂಟ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಯು ನೀಡ್ ಟು ಹ್ಯಾವ್ ಅ ಸ್ಟಾಕ್ ಟೇಕಿಂಗ್, ಓಕೆ, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ. ಸೊ ಆಲ್ ದ್ಯಾಟ್ ಹ್ಯಾಸ್ ಟು ಬಿ ಡನ್. ಎಲ್ಲ ಮಾಡಿ ಮತ್ತೆ ಫೈನಲ್ ಅಕೌಂಟ್ಸ್ ಮಾಡಬೇಕಾಗ್ತದೆ ಒಂದು 3 ತಿಂಗಳ ಅವಧಿಗೆ. ಸೊ ದಿಸ್ ಮೆಥಡ್ ಇಸ್ ವೆರಿ ಇನ್ಕನ್ವೀನಿಯಂಟ್. ಇಟ್ ಅಫೆಕ್ಟ್ಸ್ ದ ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಬಿಸ್ನೆಸ್. ನಾರ್ಮಲ್ ಆಗಿ ಫಂಕ್ಷನ್ ಆಗುವಾಗ ಇದೆಲ್ಲ ಮಾಡಬೇಕಾಗ್ತದೆ ನಡುವಲ್ಲಿ. ಸೊ ದಿಸ್ ಮೆಥಡ್ ಇಸ್ ನಾಟ್ ಯೂಸ್ಡ್ ಇನ್ ಆ್ಯಕ್ಚುಯಲ್ ಪ್ರಾಕ್ಟೀಸ್. ಸೊ ವಿ ಹ್ಯಾವ್ ಅನದರ್ ಮೆಥಡ್, ಎರಡನೇ ಮೆಥಡ್ ಇದೇನೆಂದರೆ
ಯು ಪ್ರಿಪರೇಷನ್ ಆಫ್ ದ ಕಂಬೈನ್ಡ್ ಟ್ರೇಡಿಂಗ್ ಫಾರ್ ದ ಹೋಲ್ ಅಕೌಂಟಿಂಗ್ ಇಯರ್. ವರ್ಷದ ಕೊನೆಗೆ ಒಂದೇ ಮಾಡೋದು ಟ್ರೇಡಿಂಗ್ ಅಕೌಂಟ್. ಆ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಒಂದು ಮಾಡ್ತಾರೆ ಇಡೀ ವರ್ಷಕ್ಕೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ ಇಸ್ ಸ್ಪ್ಲಿಟ್. ಓಕೆ, ಅದನ್ನು ಸ್ಪ್ಲಿಟ್ ಮಾಡಿ ಎರಡು ಪಾರ್ಟ್ಸಲ್ಲಿ ಮಾಡ್ತೇವೆ. ಒಂದು ಪ್ರೀ ಎಕ್ವಿಸಿಷನ್ಗೆ ಆ್ಯಂಡ್ ಪೋಸ್ಟ್ ಎಕ್ವಿಸಿಷನ್ ಒಂದು ಸಪ್ರೇಟ್ ಕಾಲಮ್ ಕೊಡ್ತೇವೆ. ಓಕೆ, ಆವಾಗ ನಾವು ಸರಿಯಾಗಿ ಪ್ರೀ ಎಕ್ವಿಸಿಷನ್ ಪ್ರಾಫಿಟ್ ಎಷ್ಟು, ಪೋಸ್ಟ್ ಎಕ್ವಿಸಿಷನ್ ಪ್ರಾಫಿಟ್ ಎಷ್ಟು ಅಂತ ನೋಡಿಕೊಳ್ಬೋದು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಲ್ ಬಿ ಸ್ಪ್ಲಿಟ್ ಇಂಟು 2 parts. ಬಟ್ ಟ್ರೇಡಿಂಗ್ ಅಕೌಂಟ್ ಒಂದೇ ಮಾಡೋದು. ಓಕೆ, ಇಡೀ ವರ್ಷಕ್ಕೆ. ನೆಕ್ಸ್ಟ್, steps to be taken. So generally that second method is used. Okay, so how we have to do it? Steps to be taken. Prepare the trading account for the whole period. ಒಂದು ವರ್ಷಕ್ಕೆ ಕಂಪ್ಲೀಟ್ ಆಗಿ ಒಂದು ಟ್ರೇಡಿಂಗ್ ಅಕೌಂಟ್. ನಾರ್ಮಲಿ ನಾವು ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡ್ತೇವೆ. ಫ್ರಮ್ ದ ಡೇಟ್ ಆಫ್ ಪರ್ಚೇಸ್, ಇಡೀ ವರ್ಷಕ್ಕೆ ಅಂದರೆ ನೋಡಿ ಪರ್ಚೇಸ್ ಮಾಡಿದ ದಿನದಿಂದ ಬರ್ತದೆ ಅದು. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಎಕ್ಸಾಂಪಲಲ್ಲಿ 1st January ಅಲ್ಲಿಂದ 31st December ತನಕ ಒಂದು ಟ್ರೇಡಿಂಗ್ ಅಕೌಂಟ್. So date of incorporation will not affect the calculation of gross profit. That is, gross profit or gross loss is determined for the whole period. ಇಡೀ ವರ್ಷಕ್ಕೆ ನಾವು ಮಾಡ್ತೇವೆ. Now next, profit and loss account, you have to be careful here. It is split into 2 parts. ಅಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಸಪ್ರೇಟ್ ಕಾಲಮ್ ಇರ್ತದೆ, ನಾವು ಮಾಡಬೇಕಾಗ್ತದೆ. ಓಕೆ, ನಾವು ಹೌ ಡು ಯು ಸ್ಪ್ಲಿಟ್ ದ್ಯಾಟ್? ಓಕೆ, ಒಂದು ಐಟಮ್ ಇರ್ತದೆ ಇಡೀ ವರ್ಷದ್ದು. ಫಾರ್ ಎಕ್ಸಾಂಪಲ್ ರೆಂಟ್ ಇಡೀ ವರ್ಷದ್ದು ಗೊತ್ತುಂಟು ನಿಮಗೆ. ಅದರಲ್ಲಿ ಎಷ್ಟನ್ನು ನಾವು ಒಂದು ಪ್ರೀ ಇನ್ಕಾರ್ಪೊರೇಷನ್ಗೆ ತಗೊಳ್ಳೋದು, ಎಷ್ಟು ಅಮೌಂಟನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ತಗೊಳ್ಳೋದು ಅನ್ನೋ ಒಂದು ಡೌಟ್ ಬರ್ತದೆ. ಸೊ ಏನು ಮಾಡಬೇಕು? ದಟ್ ಐಟಮ್ಸ್ ಟು ಬಿ ಎಂಟರ್ಡ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಅಪಾರ್ಷನ್ಡ್, ಓಕೆ, ಬಿಟ್ವೀನ್ ದ ಪ್ರೀ ಇನ್ಕಾರ್ಪೊರೇಷನ್ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ on an equitable basis, depending on the nature of the respective items, and the pre-incorporation and post-incorporation profit or loss are ascertained. ನಾನು ಈಗಾಗಲೇ ಹೇಳಿದ ಹಾಗೆ ಬಹಳಷ್ಟು ಐಟಮ್ಸ್ ಬರ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸ್ಯಾಲರಿ ಬರ್ಬೋದು, ಇಂಟ್ರೆಸ್ಟ್ ಬರ್ಬೋದು, ಆಡಿಟ್ ಫೀಸ್ ಬರ್ಬೋದು. ಸೊ ಈ ಎಲ್ಲ ಐಟಮನ್ನು ಇಡೀ ವರ್ಷದ್ದು ನಿಮಗೆ ಗೊತ್ತಿರ್ತದೆ. Then how do you divide this into pre and post, and how do we calculate the amount? So it is done by using some equitable basis. Equitable basis ಅಂದರೆ ಒಂದು ಸರಿಯಾದ ಆಧಾರವನ್ನು ತೆಗೆದುಕೊಂಡು ಅದನ್ನು ಸ್ಪ್ಲಿಟ್ ಮಾಡಿ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ರೆಂಟ್, ಯೂಶ್ವಲಿ ಇಟ್ ಈಸ್ ಬೇಸ್ಡ್ ಆನ್ ದ ನಂಬರ್ ಆಫ್ ಮಂತ್ಸ್, ರೈಟ್? ಟೈಮ್ ಇಸ್ ದ ಬೇಸಿಸ್. ಸೊ 3 ತಿಂಗಳ ರೆಂಟ್, ಪ್ರೀ ಎಕ್ವಿಸಿಷನ್ 3 months ಆದರೆ 3 ತಿಂಗಳ ರೆಂಟ್ ಎಷ್ಟು ಅಂತ ನಾವು ನೋಡಿಕೊಳ್ತೇವೆ. ಅದನ್ನು ಪ್ರೀ ಎಕ್ವಿಸಿಷನ್ಗೆ ತಗೊಂಡೋಗ್ಬೇಕು. ಆ್ಯಂಡ್ ದೆನ್ ಫಾರ್ 9 months ರೆಂಟ್ ಹೌ ಮಚ್ ದ್ಯಾಟ್ ಯು ಹ್ಯಾವ್ ಟು ಸಿ, ಆ್ಯಂಡ್ ದ್ಯಾಟ್ ವಿಲ್ ಹ್ಯಾವ್ ಟು ಬಿ ರಿಟರ್ನ್ ಇನ್ ದ ಪೋಸ್ಟ್ ಎಕ್ವಿಸಿಷನ್ ಕಾಲಮ್. ಸೊ ಯು ನೀಡ್ ಟು ಹ್ಯಾವ್ ಸಮ್ ಇಕ್ವಿಟೇಬಲ್ ಬೇಸಿಸ್. ಓಕೆ, ಯಾವುದು ಸರಿಯಾಗ್ತದೆ ಅನ್ನೋದನ್ನು ಆಲೋಚನೆ ಮಾಡಿ ಆ ರೀತಿ ಅಪೋರ್ಷನ್ ಮಾಡ್ತೇವೆ. 2 ಪೀರಿಯಡ್ಗೆ ಡಿವೈಡ್ ಮಾಡಿ ಹಾಕ್ತೇವೆ. ಪ್ರತಿ ಒಂದು ಐಟಮನ್ನು ಡಿವೈಡ್ ಮಾಡಿ ಹಾಕಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂತಹ ಐಟಮನ್ನು. ಸೊ ವೆನ್ ವಿ ಡೂ ದ್ಯಾಟ್ ದೆರ್ ಆರ್ ಸರ್ಟೈನ್ ರೇಷಿಯೋಸ್ ಟು ಬಿ ಯೂಸ್ಡ್. ಓಕೆ, ಈಗ ನಾನು ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ, ರೆಂಟ್. ಓಕೆ, ಟೈಮ್ ಈಸ್ ಯೂಸ್ಡ್ ಆಸ್ ದ ಬೇಸಿಸ್ ಟು ಡಿವೈಡ್ ದ್ಯಾಟ್. ಓಕೆ, ಒಟ್ಟು 12 ತಿಂಗಳಿಗೆ ನೀವು 12,000 ರೆಂಟ್ ಕೊಟ್ಟಿದ್ದೀರಿ. ಸೊ ಫಾರ್ 3 months ಹೌ ಮಚ್? ಇಟ್ ಇಸ್ 3,000. ಆ್ಯಂಡ್ ಫಾರ್ ಅನದರ್ 9 months ಇಟ್ ಇಸ್ 9,000. ಆ ರೀತಿ. ಸೊ ಡಿವಿಷನ್ ಇಸ್ 3:9. ಓಕೆ, ಆ ರೀತಿ ಡಿವೈಡ್ ಮಾಡಿ ಹಾಕ್ತೇವೆ. ಸೊ ಇಟ್ ಇಸ್ ಟೈಮ್ ರೇಷಿಯೋ. ಸೊ ದೆರ್ ಆರ್ ಡಿಫ್ರೆಂಟ್ ರೇಷಿಯೋಸ್ ಯೂಸ್ಡ್, ಓಕೆ, ಫಾರ್ ಅಪಾರ್ಷನ್ಮೆಂಟ್ ಆಫ್ ಅಮೌಂಟ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವಿ ಹ್ಯಾವ್ ದ ಟೈಮ್ ರೇಷಿಯೋ, ವಿ ಹ್ಯಾವ್ ದ ಸೇಲ್ಸ್ ರೇಷಿಯೋ ಆ್ಯಂಡ್ ವೇಟೆಡ್ ಟೈಮ್ ರೇಷಿಯೋ. ಬಟ್ ದ 2 important ratios are time ratio and sales ratio. ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. Now time ratio is calculated. This is a very simple calculation. Okay, ನೀವು ಅದನ್ನು ನೋಡಿದರೆ ಗೊತ್ತಾಗ್ತದೆ. Time ratio is calculated by taking into consideration the time falling from the last date of the balance sheet to the date of incorporation. Okay, ಹಿಂದಿನ ಬ್ಯಾಲೆನ್ಸ್ ಶೀಟ್ ಡೇಟಿಂದ ಅಲ್ಲಿಯ ತನಕ. ಈಗ ಕೊಟ್ಟ ಎಕ್ಸಾಂಪಲಲ್ಲಿ 3 months. ಓಕೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ತಗೊಳ್ಬೇಕು ಅದನ್ನು. ಆ್ಯಂಡ್ ದ ಪೀರಿಯಡ್ ಬಿಟ್ವೀನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನಿಂದ ಆ ವರ್ಷದ ಕೊನೆಯ ತನಕ
closing of the financial year, that is to be taken as post-acquisition period. Now I have here a different example. See, 1st April 2019 is the date of acquisition. Date of incorporation change unto nodili 1st August 2019. The legally it has come into existence on 1st August 2019, and the closing date of the financial year is 31st March 2020. So you need to count the number of months. Okay, incorporation date ina tanaka ಎಷ್ಟು months ಉಂಟಂತ ತಗೊಳ್ತೇವೆ, ಅದರ ಹಾಗೆ ಆ ನಂತರದ ಪೀರಿಯಡ್ ಅಲ್ಲಿ ಎಷ್ಟು ಮಂತ್ಸ್ ಉಂಟಂತ ತಗೊಳ್ತೇವೆ. ಓಕೆ, ಎಷ್ಟು ತಿಂಗಳು ಉಂಟಂತ ನಾವು ತಗೊಳ್ಬೇಕು. So when we do that, see, 1st April to 1st August, what you have to do is April, May, June, July. So you have 4 months period. So take that as a pre-acquisition period. What about post-acquisition period? You are taking it from 1st August. So it is August, September, October, November, December, January, February, March. Okay, so I got 8 months. So 8 months ಅನ್ನು post acquisition period ಅಂತ ತಗೊಳ್ತೇವೆ. So you have to be very careful. First, what will decide the pre and post? It is the date of incorporation. So ಅದನ್ನು ನೀವು ಸರಿಯಾಗಿ ಐಡೆಂಟಿಫೈ ಮಾಡಿ ಬರೆಯಬೇಕಾಗ್ತದೆ. And you have a total 12 months period here. Okay, 12 ತಿಂಗಳನ್ನು 2 ಭಾಗಗಳಾಗಿ ನಾವು ಮಾಡಿ ಹಾಕ್ತೇವೆ, pre and post acquisition period. So the time ratio is, ನೋಡಿ ಇಲ್ಲಿ ರೇಷಿಯೋ, ದಿಸ್ ಇಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಅ ರೇಷಿಯೋ. 4 months is to 8 months. So what I get, it is 1:2. So that is my ratio. So this ratio is used in the apportionment of various items. So ಇದು ತಪ್ಪಾದರೆ ಎಲ್ಲ apportionment ತಪ್ಪಾಗ್ತದೆ. So you have to do it very carefully and check your answer once again, this ratio what you have done, and then use it in your problem. Next is sales ratio. See, this is also very simple calculation we have here. Is calculating taking into consideration the sales of the pre-incorporation period to the date of to that of the sales of the post-incorporation period. ಅಂದರೆ ಈಗ ನಮಗೆ ಸಿಕ್ಕಿದ ಹಾಗೆ ಆ 4 ತಿಂಗಳು, ಆ 4 ತಿಂಗಳಲ್ಲಿ ಇದ್ದಂತಹ ಒಟ್ಟು ಸೇಲ್ಸ್ ಎಷ್ಟು ಅಂತ ನೋಡ್ತೇವೆ. ಇನ್ನೊಂದು 8 ತಿಂಗಳಲ್ಲಿರುವಂತಹ ಒಟ್ಟು ಸೇಲ್ಸ್ ಎಷ್ಟು ಅಂತ ನೋಡ್ತೇವೆ. ಅದನ್ನೇ ನಾವು ರೇಷಿಯೋ ಫಾರ್ಮಲ್ಲಿ ಬರಿತೇವೆ. ಸೊ ದ್ಯಾಟ್ ಯು ನೀಡ್ ಟು ರೀಡ್ ದ ಪ್ರಾಬ್ಲಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓಕೆ, ಎಷ್ಟು ಸೇಲ್ಸ್ ಅಂತ ನೀವು ಅರ್ಥ ಮಾಡಬೇಕು. ಇಫ್ ದ ಸೇಲ್ಸ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಸ್ 1 lakh, ಆ ಪೀರಿಯಡಲ್ಲಿ 1 ಲಕ್ಷ ಸೇಲ್ ಆಗಿದೆ. ಓಕೆ, ವ್ಯಾಲ್ಯೂ ಐ ಮೀನ್ ಇನ್ ರುಪೀಸ್. ಇನ್ನೊಂದು ಪೋಸ್ಟ್ ಅಕ್ವಿಸಿಷನ್ ಪೀರಿಯಡಲ್ಲಿ 3 lakh ಇಸ್ ದ ಸೇಲ್ಸ್. ಸೊ ವಾಟ್ ಯು ಹ್ಯಾವ್ ಟು ಡೂ ಟು ಗೆಟ್ ದ ರೇಷಿಯೋ? ಇಟ್ ಈಸ್ 1 lakh is to 3 lakh. I get 1:3. Okay, so that is the sales ratio. Now after getting the these are the 2 important ratios, but there are other ratios also. Okay, now how we have to do the apportionment? There are different items like you have many indirect expenses in your profit and loss account. ಬೇರೆ ಬೇರೆ ರೀತಿಯ ಎಕ್ಸ್ಪೆನ್ಸಸ್ ಉಂಟು. ಸೊ ಯಾವ ರೇಷಿಯೋವನ್ನು ಅಲ್ಲಿ ನಾವು ಯೂಸ್ ಮಾಡಬೇಕು? ಇಲ್ಲಿ ಸಾಧಾರಣವಾಗಿ ನೋಡಿ, ಗ್ರಾಸ್ ಪ್ರಾಫಿಟ್ ಎಕ್ಸ್ಪೆನ್ಸಸ್, ಗ್ರಾಸ್ ಪ್ರಾಫಿಟನ್ನು ಯಾವತ್ತು ನಾವು ಸೇಲ್ಸ್ ರೇಷಿಯೋದಲ್ಲಿ ಹಾಕ್ತೇವೆ. ಯಾಕಂದರೆ ಅದು ಸೇಲ್ಸ್ ಹೆಚ್ಚಾದ ಹಾಗೆ ಗ್ರಾಸ್ ಪ್ರಾಫಿಟ್ ಕೂಡ ಹೆಚ್ಚಾಗ್ತದೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಸೇಲ್ಸ್, ರೈಟ್? ಸೊ ಯು ಆರ್ ಯೂಸಿಂಗ್ ಸೇಲ್ಸ್ ರೇಷಿಯೋ. What about expenses such as, see, we have certain expenses which are directly related to sales. Sales ಹೆಚ್ಚಾದಾಗೆ ಅದು ಹೆಚ್ಚಾಗ್ತದೆ. ಯಾವ ರೀತಿ ಎಕ್ಸ್ಪೆನ್ಸ್ ಅಂದರೆ ಕಮಿಷನ್ ಆನ್ ಸೇಲ್ಸ್, ಡಿಸ್ಕೌಂಟ್ ಅಲೌಡ್, ಬ್ಯಾಡ್ ಡೆಟ್ಸ್, ಅಡ್ವರ್ಟೈಸಿಂಗ್. ಇಟ್ ಶುಡ್ ಬಿ ಅಪಾರ್ಷನ್ಡ್ ಆನ್ ದ ಬೇಸಿಸ್ ಆಫ್ ದ ಸೇಲ್ಸ್ ರೇಷಿಯೋ. ಇದು ಸೇಲ್ಸಿಗೆ ಡೈರೆಕ್ಟಾಗಿ ರಿಲೇಟ್ ಆದ ಐಟಮ್ಸ್ ಇದು. ಸೊ ಅದನ್ನು ಸೇಲ್ಸ್ ರೇಷಿಯೋ ಯೂಸ್ ಮಾಡಿ ನಾವು ಅಪಾರ್ಷನ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಒನ್, we have various fixed expenses like salaries, rent. ಅದು ಒಂದು ವರ್ಷಕ್ಕೆ ಇಷ್ಟು ಅಂತ ಬರ್ತದೆ. ಓಕೆ, ಆಡಿಟ್ ಫೀಸ್, ಇನ್ಶೂರೆನ್ಸ್, ಡೆಪ್ರಿಸಿಯೇಷನ್. ಸೊ ಆಲ್ ದೀಸ್ ಐಟಮ್ಸ್ ದೇ ಆರ್ ರಿಲೇಟೆಡ್ ಟು ದ ಟೈಮ್. ಸೊ ಟೈಮ್ ರೇಷಿಯೋ will be used here, okay, to apportion these items. So fixed expenses. Next we have expenses which are incurred after the incorporation of the company. Incorporation ಆದ ನಂತರ, ಆ ಕಂಪನಿ ಎಕ್ಸಿಸ್ಟೆನ್ಸ್ಗೆ ಬಂದ ನಂತರ ಅಂತಹ ಎಕ್ಸ್ಪೆನ್ಸಸ್ ಬರ್ತದೆ. ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಡೈರೆಕ್ಟರ್ಸ್ ಫೀಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ ಇಂತಹ ಐಟಮನ್ನು
Now it can be wholly allocated to the post acquisition period, charged wholly to the period after incorporation. ಓಕೆ, ಅದನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಾಕೋದಿಲ್ಲ. ಒಟ್ಟು 5,000 ಅಂತ ಇದ್ದರೆ ಕಂಪ್ಲೀಟ್ ಆಗಿ ನೀವು ಪೋಸ್ಟ್ ಎಕ್ವಿಸಿಷನ್ ಪೀರಿಯಡ್ಗೆ ನಾವು ಅದನ್ನು ತೆಗೆದುಕೊಂಡು ಹೋಗ್ಬೋದು. ಓಕೆ, ಸೊ ದಿಸ್ ಇಸ್ ಹೌ ವಿ ಅಲೋಕೇಟ್ ದ profit. Okay, how we allocate the items in the profit and loss account into pre and post acquisition period. Thank you.